ಮುಳುಗುತ್ತಿಗ ನೋಡು ಸೂರ್ಯ ಮುಳುಗುತ್ತಿಗ ಯಾರು ನೀರಲೆ ನೀರ ಸಾರಿದುದೇಕಿಲ್ಲಿ ಸೂರ್ಯಗೆ ಮುಳುಗುತ್ತಿಗ ನೋಡು ಸೂರ್ಯ ಮುಳುಗುತ್ತಿಗ ಕಾರು ಗದ್ದಲೆ ಮುಂದೆ ಸೇರಿಕೋ ಗ್ರಹವನು ಕಾರು ಗದ್ದಲೆ ಮುಂದೆ ಸೇರಿಕೋ ಗ್ರಹವನು ಸಾರಿದೆ ಪೇಳ್ ನಿನಗೆ ಯಾರು ನೀನೆಲೆ ನೀರೆ ಸಾರಿದುದೇಕಿಲ್ಲಿ ಸೂರ್ಯ ಮುಳುಗುತ್ತಿಗ ನೀರೇ ನೀನು ಯಾರು ಎನ್ನುವುದು ನನಗೆ ಗೊತ್ತಿಲ್ಲ. ಅಂತೂ ನೀನು ಹೊಸಬಳು ಅಂತ ನಾನು ತೀರ್ಮಾನ ಮಾಡಿ ನಿಲ್ಲಿಸಿದವ ನೀನು ಯಾರಂತ ಗೊತ್ತಾಗ್ಲಿಲ್ಲ. ಖಂಡಿತ ನಿನಗೆ ಗೊತ್ತಾಗುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಿನ್ನನ್ನು ನಾನು ನೋಡಿದ್ರೆ ತಾನೇ ನನ್ನ ಪರಿಚಯ ಇರುವುದು. ಹೌದು ಹೌದಲ್ಲ? ಮುಸ್ಸಂಜೆ ಹೊತ್ತಿದ್ದು ಸ್ವಲ್ಪ ಹೊತ್ತಾದ್ರೆ ಸೂರ್ಯ ಮುಳುಗುತ್ತಾನೆ, ಲೋಕದ ನಿಯಮ ತಾನೆ. ಆ ನಂತರ ಏನಾಗ್ತದೆ? ಕತ್ತಲು ಆವರಿಸ್ತದೆ. ನಿನಗೆ ಮತ್ತೆಲ್ಲಿಗೆ ಹೋಗ್ಬೇಕೋ ಅದು ಮರ್ತು ಹೋಗ್ತದೆ. ಆದ್ದರಿಂದ ಕೇಳಿದೆ, ನೀನು ಯಾರು? ನಿನಗೊಂದು ಮನೆ ಇದ್ರೆ ಅದೆಯಲ್ಲಿ ಪಡೆದಂತ ತಂದೆ ತಾಯಿಗಳು ಯಾರೋ ನನಗೆ ಗೊತ್ತಿಲ್ಲ. ಅದರಿಂದಲೇ ಕೇಳುತ್ತಾ ಇದ್ದೆ, ನಿನ್ನ ಹೆಸರೇನು? ಇಲ್ಲಿ ಯಾಕೆ ಅತ್ಯಂತ ತಿರುಗಾಡ್ತಾ ಇದ್ದಿ? ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಏನನ್ನು ಕಳಕೊಂಡವಳಂತೆ ಕಾಣುತ್ತಾ ಇದ್ದೆ. ಏನದು? ಯಾರು ನೀನು? ಇಲ್ಲೇನು ಮಾಡ್ತಾ ಇದ್ದೀಯಾ? ಇಷ್ಟೆಲ್ಲ ಮಾತಾಡ್ತಿದ್ದೀಯಲ್ಲ. ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು? ಅಧಿಕಾರ ಕೊಟ್ಟವರ್ಯಾರು? ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು? ಅಧಿಕಾರ ಕೊಟ್ಟವರ್ಯಾರು? ಪೋರ ನಿನ್ನಯ ಪೆಸರೇನು? ಪೋರ ನಿನ್ನಯ ಪೆಸರೇನು? ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು? ಪೋರ ನಿನ್ನಯ ಪೆಸರೇನು? ಊರಿ ಕೊಪ್ಪಿದ ಮಾತು ತೋರೆ ಬೂಟಾಟಿಕೆ. ಊರಿ ಕೊಪ್ಪಿದ ಮಾತು ತೋರೆ ಬೂಟಾಟಿಕೆ. ಆರೊಡನೆ ಉಸುರುತಿಗೆ ನೀನು ಆರೊಡನು ಸುರುತಿಗೆ ಪೋರ ಊರ ಮೇಲಿನ ಅಧಿಕಾರ ಕೊಟ್ಟವರ್ಯಾರು? ಮುಸ್ಸಂಜೆ ಹೊತ್ತು ನನಗೂ ಕೂಡ ತಿಳಿತಾ ಉಂಟು. ಆ ವೇಳೆ
ನನ್ನನ್ನು ತಡೆದು ನಿಲ್ಲಿಸಿದೆಯಲ್ಲ. ಹೌದು. ಓಹೋ, ಇಷ್ಟರವರೆಗೆ ನನ್ನನ್ನು ತಡೆದು ನಿಲ್ಲಿಸಿದವರು ಯಾರು ಇಲ್ಲ. ಅದರ ಮೇಲೆ ನಿನ್ನ ಪ್ರಶ್ನೆಗಳ ಸುರಿಮಲೆ. ಹೌದು. ನೀನು ಯಾರು, ನಿನ್ನ ಹೆಸರೇನು, ತಂದೆ ತಾಯಿ ಇದ್ದಾರಾ, ಎಲ್ಲಿಗೆ ಹೋಗುವಳು, ದಾರಿ ತಪ್ಪಿ ಬಂದಿದ್ಯೆ ಎಂಬ ಹಾಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆನೂ ಆಗ್ತಾ ಇದ್ದೀಯಾ. ಹಾಗಾಗಿ ನನ್ನ ಮನದಲ್ಲಿ ನಾನು ಆಲೋಚಿಸಿದ್ದು ಇಷ್ಟೇ, ಇಷ್ಟೆಲ್ಲ ಮಾತನಾಡಬೇಕಿದ್ರೆ ಯಾರಿರಬಹುದು. ಅಷ್ಟೇ ಅಲ್ಲ, ನನ್ನ ಕಣ್ಣಿಗೆ ನೀನು ಹೇಗೆ ಗೋಚರಿಸ್ತೀವಿ ಗೊತ್ತುಂಟಾ? ಏನೋ ಗೊತ್ತಿಲ್ಲ. ಚಿಕ್ಕ ಪೋರನಾಗೆ. ನಾನು ಪೋರನಾಗೆ ಕಾಣ್ತೇನಾ? ಇದು ನನಗೆ ಅದು ಬಿರುದಾಗಿರ್ಬೋದು. ಖಂಡಿತವಾಗಿ. ನಾನು ಪೋರನಾಗಿ ಕಂಡ್ರೆ ನೀನ್ ನನಗೆ ಹೇಗೆ ಕಾಣುತ್ತೆ ಗೊತ್ತಾ? ಹೇಗೆ? ನೀನು ಪೋರಿ. ಅಯ್ಯೋ ದೇವರೇ, ನಾನು ಪೋರಿ? ಮತ್ತೆ ಹೇ ಬಾಲ. ಏನೇ ಬಾಲೆ? ಹುಡುಗ. ಏನೇ ಹುಡುಗಿ? ಪ್ರಶ್ನೆಗೆ ಮರ ಉತ್ತರ ನಿನ್ನಲ್ಲಿಟ್ಟು ಇಷ್ಟೆಲ್ಲ ಮಾತನಾಡಬೇಕಿದ್ರೆ ನಿಮಗೆ ಯಾರಾದ್ರೂ ಅಧಿಕಾರ ಕೊಟ್ಟಿರ್ಬೇಕು. ಬಾಲ, ಭೋರ, ಹುಡುಗ ಇಷ್ಟೆಲ್ಲ ಮಾತನಾಡ್ತಿದ್ಯಲ್ಲ, ನಿಂಗೆ ಅಧಿಕಾರ ಯಾರು ಕೊಟ್ಟದ್ದ? ಅಧಿಕಾರ ಕೊಟ್ಟವರೇ ದೇವಿಗೆ ಕ್ಷೇತ್ರದಿ ಕ್ಷೇತ್ರಪಾಲನಾನು ಧರ್ಮಪಾಲನಾನು ಆಗ ದೇವಿಗೆ ಕ್ಷೇತ್ರದಿ ಕ್ಷೇತ್ರಪಾಲಕ ನಾನು ಧರ್ಮಪಾಲಕ ನಾನು ದುರ್ವಿಚಾರಕ್ಕೆ ಎಡೆಯ ದುರ್ವಿಚಾರಕ್ಕೆ ಎಡೆಯ ದೇವಿಯ ಕ್ಷೇತ್ರದಿ ಕ್ಷೇತ್ರ ಪಾಲಕ ನಾನು ದುರ್ವಿಚಾರಕ್ಕೆ ಎಡೆಯ ನಾವು ನೀಡುವವರಲ್ಲ ಧರ್ಮವಿದಲ್ಲವೋ ನಾವು ನೀಡುವವರಲ್ಲ ಧರ್ಮವಿದಲ್ಲವು ದೇವನಾರಿಗೆ ಭೂಷಣವೇ ಇದು ಸರಿಗೆ ಇದು ನೀತಿಯೇ ನಾವು ನೀಡುವವರಲ್ಲ ಧರ್ಮವಿದಲ್ಲವು ದೇವನರಿಗೆ ಭೂಷಣವೇ ದೇವಿಗೆ ಕ್ಷೇತ್ರದಿ ಕ್ಷೇತ್ರಪಾಲಕ ನಾನು ಧರ್ಮಪಾಲಕ ನಾನು ಯಾರು ಹೇಳು ನೀನು? ನಾನು ಸಾಮಾನ್ಯನಲ್ಲ. ಯಾರು? ನಾನು. ಏನೊಂದು ವಿಶೇಷ ಎಲ್ಲೈತೆ ನಿನಗೆ? ತಲೆಯಲ್ಲಿ ಕೋಡು ಉಂಟಾ ಅಂತ? ಕೋಡಿದ್ರೆ ಸಾಮಾನ್ಯದವನಲ್ಲ ನೀನು ಹೇಳಿ. ದೊಡ್ಡವನಾಗ್ತಾನೆ ಕೋಡಿದ್ರೆ. ಜಾಣನು ಆಗ್ತಾರೆ. ಕೋಣನು ಹೋಗುದಿಲ್ವಾ? ನಾನು ಜಾಣನೇ ಆಗಿದ್ದೇನೆ. ಹೌದಾ? ಕೋಡು ಖಂಡಿತ ನನಗಿಲ್ಲ. ಹೇಗೆ ನೀನು ಜಾಣ? ಎಲ್ಲದರಲ್ಲೂ. ಓಹೋ, ನೋಡು. ಏನು ಹೆಸರೇನು ಅಂತ ಕೇಳಿದ್ಯಲ್ಲ? ಧರ್ಮಪಾಲ ಎಂಬುದಾಗಿ ನನ್ನ ಶುಭ ನಾಮಕ್ಕೆ. ಧರ್ಮಕ್ಕಿರುವವ ಇಲ್ಲಿ. ಖಂಡಿತ ಹೌದು. ಹೌದಾ? ಧರ್ಮವನ್ನು ರಕ್ಷಣೆ ಮಾಡುವವ ನಾನು. ಧರ್ಮ ರಕ್ಷಕ. ನಾನು ನಾನಾಗಿ ಬಂದದ್ದಲ್ಲ. ಯಾರಾದ್ರೂ ಕಳಿಸಿಕೊಟ್ಟದ್ದ? ಹೌದು. ಯಾರು? ಎದುರು ಕಾಣುತ್ತಾ ಇದ್ದಾರಲ್ಲ, ಕ್ಷೇತ್ರ ಒಂದು ದಿವ್ಯ ದೇವಾಲಯವನ್ನು ಕಣ್ಣಿಗೆ ಗೋಚರಿಸ್ತಾ ಉಂಟು ತಾನೆ? ಹೌದು. ಅಲ್ಲಿ ನೆಲೆಯಾದವರು ಯಾರು ಬಲ್ಲೆಯ? ಯಾರು? ದುರ್ಗಾ ಪರಮೇಶ್ವರಿ ತಾಯಿಯವರು. ಅವರ ಆಣತಿಯಂತೆ ನಾನು ಈ ವಠಾರದಲ್ಲಿ ತಿರುಗುತ್ತಾ ಇದ್ದೇನೆ. ಇವತ್ತು ಮಾತ್ರ ಅಲ್ಲಿ ತಿರುಗೋದು ನಾನು. ಎಂದಿನಂತೆ ಇಂದು ಕೂಡ ಈ ಸಮಯದಲ್ಲಿ ನಾನು ಬರಬೇಕಾಯ್ತು. ಅಪರಿಚಿತಳಾದಂತ ನಿನ್ನನ್ನು ಕಂಡೆ. ಯಾರು ಅಂತ ನಾನು ಕೇಳುತ್ತಾ ಇದ್ದೇನೆ, ನನ್ನ ತಪ್ಪಲ್ಲ. ಈ ವಠಾರಕ್ಕೆ ಯಾರು ಅಂತ ಕೇಳಿದ್ರೆ ನಾನೇ ಅಧಿಕಾರಿ, ನನ್ನದಲ್ಲ ಅವರದು.
ಆದ್ದರಿಂದ ಅವರ ವರಪ್ರಸಾದ ಏನಿದೆಯೋ ಅದನ್ನು ಹಣೆಗೆ ತಿಲಕವನ್ನಾಗಿ ಇಟ್ಟುಕೊಂಡು ಹೇಳಿದ ಕೆಲಸದಲ್ಲಿ ನಾನು ಮುಂದುವರಿಯುತ್ತಾ ಇದ್ದೇನೆ. ಇದು ನನ್ನ ಸೇವೆ, ನನಗೆ ಭಗವಂತ ಕೊಡ್ತಾರೆ. ಹೌದು. ಆದ್ದರಿಂದ ಧರ್ಮಪಾಲನಾದಂತ ನನ್ನ ಕರ್ತವ್ಯವನ್ನು ಹೇಳಿದೆ. ಆದ್ರೂ ನೀನಲ್ಲಿ ಕೇಳ್ತೇನೆ, ಇಷ್ಟು ಹೊತ್ತಿಲ್ಲಿ ಮಾತಿಗೆ ಮಾತು ಬೆಳೆಸಿ ನಿಂತಿಯಲ್ಲ, ಯಾರು ನೀನು? ನನ್ನ ಪರಿಚಯ ಹೌದು. ಕ್ಷಿತಿಯ ಜನರು ಎನ್ನ ಸುತನೆಂದು ತಿಳಿದೀಗ ಮತಿ ಇಲ್ಲವೇನು ಬಾಲ, ನಿನಗೆ ಮತಿ ಇಲ್ಲವೇನು ಬಾಲ. ಸುತನೆಂದು ತಿಳಿದೀಗ ಮತಿಗಿಲ್ಲವೇನು ಬಾಲ, ನಿನಗೆ ಮತಿಗಿಲ್ಲವೇನು ಬಾಲ. ಸುತ ನೀನು ಮಾತೆಗೆ ಬುದ್ಧಿ ಬರುವೆಯಲ್ಲೋ, ಸುತ ನೀನು ಮಾತೆಗೆ ಬುದ್ಧಿ ಬರುವೆಯಲ್ಲೋ. ಹಿತವಲ್ಲವೈತೆರಳು ನೀನು, ಹಿತವಲ್ಲವೈತೆರಳು. ನೀನು ಮಾತೆಗೆ ಬುದ್ಧಿ ಬರುವೆಯಲ್ಲ, ಹಿತವಲ್ಲವೈತೆರಳು. ಕ್ಷಿತಿಯ ಜನರು ಗೆನ್ನ ಸುತ್ತನೆಂದು ತಿಳಿದಿಗೆ ಮತಿಯಿಲ್ಲವೇನು ಬಾಲ. ಮೆಚ್ಚಲೇಬೇಕು ನಿನ್ನ ಜಾಣತನಕ್ಕೆ. ಘೋರನಾದರೂ ಜಾಣ ನೀನು. ಯಾಕೆ ಯಾಕೆ? ನಿನ್ನ ಪರಿಚಯವನ್ನು ಅಂದವಾಗಿ ವಿಸ್ತಾರವಾಗಿ ನೀನು ಹೇಳಿ. ನಾನೇ ಹೇಳಿದೆ. ಹಾಗಾಗಿ ನನ್ನ ಪರಿಚಯನು ನಿನಗೆ ಹೇಳ್ತೇನೆ. ಹೇಳಿದ್ರೆ ಒಳ್ಳೆದು. ಈ ಕ್ಷಿತಿಯಳು ತಂದೆ ತಾಯಿಯನ್ನು ಕಳೆದುಕೊಂಡ ನತದೃಷ್ಟಿ ಹೆಣ್ಣು ನಾನು. ಉತ್ತರ ಈಗಲೇ ನನಗೆ ಸಿಕ್ತು. ಏನು? ತಂದೆ ತಾಯಿಯನ್ನು ಕಳ್ಕೊಂಡ ಮೇಲೆ ಸ್ವತಂತ್ರವಾಗಿ ತಿರುಗುವುದಕ್ಕೆ ಸಾಧ್ಯವಿಲ್ಲ. ಸ್ವತಂತ್ರವಾಗಿ ತಿರುಗುವುದಕ್ಕೆ ಸಾಧ್ಯ ಇದ್ರು ಮತ್ತವರು ಹೇಳುವವರು ಕೇಳುವವರು ಯಾರು ಇಲ್ಲ. ತಂದೆ ತಾಯಿಗಳ ಆಶೀರ್ವಾದ ಬೇಕು, ಅದನ್ನು ಉಪಯೋಗಿಸಿಕೊಳ್ಳಬೇಕು ನಾವು. ಇದು ಸಂಸ್ಕಾರವೇ ಇಲ್ಲ ಅಂತಾದ್ರೆ ಮತ್ತೆ ಸ್ವಂತಿಕೆಯನ್ನು ಉಪಯೋಗಿಸಿಕೊಂಡು ತಿರುಗುವುದಲ್ಲ. ನೋಡು, ಅದಕ್ಕೊಂದು ಮಾತು ಹೇಳ್ತೇನೆ. ನೀನು ತಪ್ಪಿ ಬಂದವಳು ಅಂತ ನನಗೀಗ ಅರ್ಥವಾಯ್ತು. ಕೆಲವರಿಗೆ ಹೇಗುಂಟು, ಬಂದ ದಾರಿಯಲ್ಲಿ ಮತ್ತೆ ಹೋಗುವುದಕ್ಕಾಗುವುದಿಲ್ಲ, ಏನೋ ಒಂದು ಹುಚ್ಚು ಹುಲ್ಲು ಅಂತ ಇದೆಯಂತೆ. ಅದು ಕಾಲಿಗೋ ಕೈಗೆ ತಾಗಿದ್ರೆ ನನಗಲ್ಲ ನಿನಗೆ ಹೇಳಿದ್ ನಾನು. ಅದು ಕೈಗೋ ಕಾಲಿಗೆ ಮುಟ್ಟಿದ್ರೆ ಮತ್ತೆ ಹುಚ್ಚರಂತೆ ಅತ್ತಿತ್ತ ತಿರುಗಾಡ್ತಾರೆ. ಅದು ಒಂದು ವೇಳೆ ಹೌದು ಅಂತಾದ್ರೆ ಇಲ್ಲೇ ಹತ್ತಿರದಲ್ಲಿ ಸಮೀಪದಲ್ಲಿ ಹತ್ತೂರು ಉಡುಪರು ಅಂತ ಇದ್ದಾರೆ, ಪುಣ್ಯಾತ್ಮರು. ಅವರಲ್ಲೇ ನಿನ್ನನ್ನು ಈಗೊತ್ತು ಉಳ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಿಸ್ತೇನೆ ನಾನು. ಅದೊಂದು ನನ್ನ ಉಪಕಾರ. ಮತ್ತೆ ತಿಳಿದೇ ಇಲ್ಲಿ ತಿರುಗುತ್ತಿಂತಾದ್ರೆ ನೀನು ಯಾರು ಅಂತ ಮತ್ತು ನಾನು ಎಚ್ಚರಿಸಿ ಕೇಳಬೇಕಾಗ್ತದೆ. ಧರ್ಮಪಾಲ, ತಂದೆಯನ್ನು ಕಳೆದುಕೊಂಡ ಮಾತ್ರಕ್ಕೆ ನನಗೇನು ಗತಿ ಇಲ್ಲ ಅಂತ ತಿಳಿದಿದ್ದೀಯಾ? ಗತಿದೆ, ಗತಿಯೂ ಉಂಟು, ಮತಿಯೂ ಉಂಟು. ಹಾಗಿದ್ರೆ ಈಗ ಮತಿ ಇಲ್ದು ಯಾರಿಗೆ? ನಾನು ಈ ಮುಲ್ಕಿ ಸೀಮೆಗೆ ಒಳಪಟ್ಟವಳು. ಈ ಸ್ಥಳಕ್ಕೆ ಸುಳ್ಳಿದು. ಯಾಕೆ? ಎಷ್ಟೋ ಕಾಲದಿಂದ ನಾನು ಇಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ. ನಿನ್ನನ್ನು ನೋಡಿದ ನೆನಪೇ ನನಗೆ ಬರುವುದಿಲ್ಲ. ಕಾರಣ ಉಂಟು. ಯಾಕೆ? ನನ್ನನ್ನು ಕಾಣುವಂತಹ ಭಾಗ್ಯ ಯೋಗ ನಿಂಗೆ ಬರಲಿಲ್ಲ ನೋಡು. ಹೋಗೆ, ಈ ಹೊತ್ತಿನಲ್ಲಿ ನಿಂಗೆ ಬಂದಿದೆ, ಕಣ್ಣು ತುಂಬಾ ನೋಡು. ಅದು ಭಾಗ್ಯವ? ಯಾಕೆ? ದೌರ್ಭಾಗ್ಯ ಅಂತ ತಿಳ್ಕೊಳ್ತೇನೆ. ಯಾಕೋ? ನಾನು ದೇವಿಯ ಅಣತಿ ಅಂತ ತಿರುಗುತ್ತಿರುವವ.
ಅವರ ಸೇವೆಯನ್ನು ನಾನು ಮಾಡುವವ. ಓ ಹಾಗೆ. ಮತ್ತೊಬ್ಬರ ಹತ್ರ ಕಣ್ಣೆತ್ತಿ ನೋಡಬಾರದು ಅಂತ ನನಗೆ ಹೇಳಿದ್ದಾರೆ. ಅದು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನಪ್ಪ. ಹೌದಾ? ಹೌದು ಅಂತ ಸತ್ಯ ನಾನು ಅರಿತುಕೊಂಡಿದ್ದೇನೆ. ಒಳ್ಳೆ. ಆದ್ದರಿಂದ ನೀನು ಸಿಕ್ಕಿದೆಯಲ್ಲ, ಯಾಕೋ ಏನೋ ನನಗೆ ಗೊತ್ತಿಲ್ಲದೆ ಪರಿಚಯ ಕೇಳಿ ಹೋಯ್ತು. ನನಗೆ ಹೇಳಿ ಹೋಯಿತು. ಹೌದು ಹಾಗೆಂದು ಅಕ್ಕನಿಂದ ಸಾಕಿ ಮುದ್ದಿನಿಂದ ಬೆಳೆಸಿದಂತ ನನಗೆ ಜೀವನದಲ್ಲಿ ಯಾವುದೇ ಕಷ್ಟ ಸುಖ ಕಷ್ಟವು ಬಾರದ ಹಾಗೆ ಅಕ್ಕರೆಯಿಂದ ಸಾಕಿ ಮುದ್ದಿನಿಂದ ಬೆಳೆಸಿ ಹೆಸರೊಂದಿಟ್ಟಿದ್ದಾರೆ. ಹೆಸರಿದೆ. ಏನದು? ಮೋಹಿನಿ ಎಂಬ ಹಾಗೆ. ಒಳ್ಳೆ ಹೆಸರು. ಹಾಗೆಂತ ಮೋಹಿನಿ ಅಂತ ಯಾರು ಕರೆಯುವುದಿಲ್ಲ ಈ ಕ್ಷಿತಿಯ ಜನರು. ಯಾಕೆ? ಪ್ರೀತಿಯಿಂದ, ಬಾಯಿ ತುಂಬಾ ವಾತ್ಸಲ್ಯದಿಂದ, ಅಕ್ಕರೆಯಿಂದ, ನಲುಮೆಯಿಂದ ಅಮ್ಮ ಅಂತ ಕರೀತಾರೆ. ಒಳ್ಳೆ ಹೆಸರು. ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಚಿನ್ನದ ಬೊಂಬೆ ಶರೀರಕ್ಕೆ ಚಂದ್ರಕಾಂತಿ. ಇಂತಹ ಸುಲಕ್ಷಣಗಳಿಂದ ಕೂಡಲ್ಪಟ್ಟಂತಹ ಹುಡುಗಿಯೋ ಅಥವಾ ಹುಡುಗನಿಗೆ ಸುಂದರ ಸುಂದರಿ ಹೀಗೆಲ್ಲ ಹೆಸರು ಇಡ್ತಾರೆ. ಮೋಹಿನಿ ಅಂತ ನಿನಗೆ ಹೆಸರು ಕೊಟ್ಟರಲ್ಲ, ಆದ್ರೂ ಅದನ್ನು ಕರೆಯುವುದಿಲ್ಲ ಅಂತ ಆದ್ರೆ ಅಮ್ಮ ಅಂತಾದ್ರೂ ಸಂಬೋಧಿಸ್ತಾರಲ್ಲ, ಅದು ಪುಣ್ಯ, ಅದು ಪುಣ್ಯ. ಹಾಗೆಂತ ಯುವಕರು ಅಮ್ಮ ಅಂತ ಕರೀತಾರೆ, ಮುದುಕರು ಅಮ್ಮ ಅಂತ ಕರೀತಾರೆ. ಒಳ್ಳೇದು ಒಳ್ಳೆ, ಅದು ಕೊಂಡಾಟದ ನೋಡಿ. ಇಷ್ಟರವರೆಗೆ ಯಾರೂ ನನ್ನಲ್ಲಿ ಊಟಾಟಿಗೆಯ ಅಹಂಕಾರದ ಮಾತನ್ನಾಡುತ್ತಿಲ್ಲ. ಆಡಿದ್ದವನು ನೀನೇ. ಏನ ಹೇಗೆ? ಘೋರ ಬಾಲ ಹುಡುಗ ಈ ಕ್ಷಿತಿಗೆ ನಾನು ತಾಯಿಯ ಸಮಾನ. ಕಾಲೆಡ್ದು ತಪ್ಪಾಯ್ತು ಅಮ್ಮ ಕ್ಷಮಿಸಿ ಬಿಡಿ ಅಂತ ಕೇಳಿಕೊ. ಬಳಿ ಬಳಿ ರೇ ಬಡನಾರಿ ನಿನ್ನೆಲ್ಲ ಕಾಲು ಹಿಡಿಯುದು. ಮತ್ತೆ ನಮ್ಮನ್ನ ಬಿಟ್ಟು ಯಾರನ್ನು ಕಾಲು ಹಿಡಿಲಿಲ್ಲ. ನೋಡು, ಇಲ್ಲಿಂದ ಹೋಗ್ತೀಯಲ್ವ ನೀನು? ಹೋಗುವುದಿಲ್ಲ. ಹೋಗುವುದಿಲ್ವಾ? ಏನ್ ಮಾಡ್ತೀಯ? ಸರಿಯಾದ ಬುದ್ಧಿ ಕಲಿಸ್ತೇನೆ ನಾನು. ಏನ್ ಮಾಡ್ತೀಯ? ನಿನ್ನ ಮುಡಿಗೆ ಕೈ ಎಕ್ಕಿ ಇನ್ನು ಮುಂದೆ ಬಂದ್ರೆ ತೋರುತ್ತಿರುವಂತ ಪರ್ವತಕ್ಕೆ ಪೋರ ನಿನ್ನಗೆ ನುಡಿ ಮೀರಿತು ಎನ್ನೊಳು ತೋರಲು ಅಲಂಕೃತಿಯ ತೋರುವ ಕಿರಿಯಳು ಮುಳುಗಿಸಿ ಎಸೆಯುವೆ ಎಸೆಯುವೆ ತೋರುವ ಗಿರಿಯ ನಾಚಿಕೆ ಕೆಟ್ಟವನೇ. ಯಾಕೆ? ಹೆಸರಿಗೆ ಮಾತ್ರ ಧರ್ಮಪಾಲ. ಮತ್ತೇನ್ ಮಾಡಿದೆ? ಮಾಡುವುದೆಲ್ಲ ಅನಾಚಾರ. ಮನೆಯ ಮುಂದೆ ಬೃಂದಾವನ. ಏನ ಹೆಣ್ಣು ಮಕ್ಕಳೇನು ಅತ ತಾತ್ಸಾರ. ಅಬಲೆಯಲ್ಲ ಸಬಲೆ ಅಂತ ತೋರಿಸಬಲ್ಲೆ. ಪೆಟ್ಟು ಕಮ್ಮಿ ಅಂತ ಹೇಳಿದ್ರು. ಯಾರಿಗೆ? ನನಗೆ ಪೆಟ್ಟು ಕಮ್ಮಿ ಮಾಡು ಅಂತ. ಪೆಟ್ಟು ಕಮ್ಮಿ? ಸಿಟ್ಟು ನಿನ್ಗೆ? ಹೌದು. ನಾನು ಸೋತಿ ನೆತ್ತಿಗೇರಿದೆ. ಹೌದಾ? ಪೆಟ್ಟು ಕಮ್ಮಿ ಅವಳೆ. ಯಾರು? ನೀನು. ನೀನು ಕೂಡ. ನಾನು ಸೋತಿದ್ದೇನೆ. ಶರಣು ಶರಣು. ಸೋತಿದ್ದಂತ ಗೊತ್ತಾಯ್ತಲ್ಲ? ಹೌದು. ಹುಡುಗಿಯರಿಗೆ ಈ ರೀತಿ ಒಂದು ಗರ್ವ ಇರಬಾರ್ದು. ಯಾಕೋ? ಪೆಟ್ಟು ತಿಂದು ಸಾಯ್ಲಿಕ್ಕೆ. ಹೌದಾ? ಹೊರಡೋಗಿ ಇಲ್ಲಿಂದ. ಯಾರು? ಯಾರು? ನೀನು. ಹೋಗ್ಬೇಕಾ? ಮತ್ತೆ ಹೋಗುದಿಲ್ವಾ? ಇಲ್ಲ, ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ. ಯಾಕೆ? ನಾನು ಸೋತದ್ದು ಹೌದಲ್ವಾ? ಹೌದು. ಹೋಗುವ ಮುಂಚೆ ಇನ್ನು ಯಾವಾಗ ನನ್ನನ್ನು ಈ ರೂಪದಲ್ಲಿ ಕಾಣ್ತಿ ಅಂತ ನನಗೆ ತಿಳಿಲಿಕ್ಕಿಲ್ಲ. ನಿನಗೆ ಪೆಟ್ಟಲ್ಲದೆ ಬೇರೆ ಮದ್ದೆ. ಯಾಕೋ? ಅಲ್ಲ, ಮುದುಕಿ ಆಗ್ತೇನೆ ಅಂತಲ್ವಾ? ಇನ್ನು ನಿನಗೆ ನಾನು ಯಾವ ರೂಪದಲ್ಲಿ ಕಾಣಿಕೆ ಸಿಗ್ತೇನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನನ್ನ ಗುರಿತಿಗೆ, ನಿನ್ನ ಸಂತೋಷಕ್ಕೆ ಏನು ಬೇಕು ನನ್ನ ಹತ್ರ ಕೇಳು. ನಿಂಗೆ ನಾನು ಆಲೋಚಿಸುವುದಾಗಲಿಂದ ಯಾವುದರಲ್ಲಿ ಕೊಡ್ಲಿ ಅಂತ. ಏನು? ಯಾವುದರಲ್ಲಿ ಕೊಡ್ಲಿ ಅಂತ. ಯಾವುದರಲ್ಲಿ ಕೊಡ್ತೀಯ ನನಗೆ? ಅಭಿನಯ ಮಾಡ್ತೀಯ? ಯಾವುದರಲ್ಲಿ ಕೊಡ್ತೀಯ ನನಗೆ? ಪೆಟ್ಟು ಕೊಡ್ತೀಯಾ? ಹಸ್ತದಿಂದ ದಾರೆ ಹಿಡಿತೇನೆ. ನನಗೆ ನೀನು ಕೊಡುವುದು ಏನಿಲ್ಲ. ನೋಡು, ಏನಿದೆ ನಿನ್ನಲ್ಲಿ ಕೊಡ್ಲಿಕ್ಕೆ? ಬೇಕು ಹೇಳು. ಏನು ಬೇಕಾದ್ರೂ ಕೊಡ್ತೀಯ ನೀನು? ಕೊಡ್ಲಿಕ್ಕೆ ನಿನ್ನಲ್ಲಿ ಏನಿದೆ? ನೋಡು, ಏನು? ಗೆದ್ದವ ನಾನು, ಸೋತವಳು ನೀನು. ನನ್ನಲ್ಲಿ ಕೇಳು, ಏನು ಬೇಕು ಹೇಳು. ಕರತಟ್ಟಿ ಭಾಷೆಯನ್ನು ಕೊಡು. ನಂಬಿಕಾಗುದಿಲ್ಲ. ಕರತಟ್ಟಿ ಭಾಷೆಯನ್ನು ಕೊಡು. ಕೊಡು ಭಾಷೆ ಕೊಡು. ತಾಳು. ಯಾಕೆ? ಇವಳಿಗೆ ನಾನು ಭಾಷೆ ಕೊಟ್ಟರೆ ನನ್ನ ಕರಸ್ಪರ್ಶವಾಗ್ತದೆ. ಆ ಪಾಪದ ಲೇಪ ನನ್ನನ್ನು ಅಂಟಿಕೊಡುತ್ತದೆ. ಹಾಗಿದ್ರೆ
ಸರಿಯೋ ಇದು ಸರಿಯೋ? ತಪ್ಪಿದು. ನೀರಿನೊಳಗೆ ಯೋಚಿಸುತ್ತಿರುವಂತಹ ಮೀನಿನ ಹೆಜ್ಜೆಯನ್ನು ನೋಡಬಹುದಂತೆ, ಬಿಳಿಯ ಕಾಗೆಯನ್ನು ಕಾಣಬಹುದಂತೆ, ಅತ್ತಿಯ ಪುಷ್ಪವನ್ನು ಕಂಡು ಹಿಡಿಯಬಹುದು. ಪ್ರಪಂಚದಲ್ಲಿ ನಾರಿಯರ ಚಿತ್ತವನ್ನು ಅರಿಯುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಕ್ಕೆ ಇವಳೊಬ್ಬಳು ಸಾಕ್ಷಿಯಾದಳು. ಹೌದಾ? ನೋಡು, ಹೆಣ್ಣು ಮಕ್ಕಳ ಅಂತರಂಗನ ನೀವು ತಿಳಿದಿಲ್ಲ. ಏನು ಅಂತ ತಿಳಿದವರು ಹೇಳ್ತಾರಲ್ಲ, ಏನು ಅಂತ? ವಜ್ರಾದಾಪಿ ಕಠೋರಾಣಿ ಮೃದುಕುಸುಮಾದಪಿ. ಹೆಣ್ಣಿನ ಮನಸ್ಸು ವಜ್ರದಷ್ಟು ಕಠಿಣವಿದ್ದರು ಹೂವಿನ ಎಸಳಿನಷ್ಟು ಮೃದುವಂತೆ. ನಿಮಗೆ ಯೋಗ್ಯತಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಿದ್ರೆ ನಾನು ಭಾಷೆ ಕೊಟ್ಟು ನಿನಗೆ ಬೇಡ, ಖಂಡಿತವಾಗಿ ನನಗೆ ಭಾಷೆ ಕೊಡುದಿಲ್ಲ. ಅದಕ್ಕಿಂತ ದೊಡ್ಡ ಕೆಲಸವನ್ನು ನಾನು ಮಾಡ್ತೇನೆ. ನೋಡು, ಎದುರು ಕಾಣುತ್ತಾ ಇದೆ ದೇವಾಲಯ. ಅಲ್ಲಿ ನಿಂತವರು ಯಾರು ಅಂತ ನಿನಗೆ ಗೊತ್ತು ತಾನೆ? ದುರ್ಗಾ ಪರಮೇಶ್ವರಿ. ಹೌದು. ಅವರ ಆಣೆಯಾಗಿ ಹೇಳ್ತಾ ಇದ್ದೇನೆ, ಏನು ಬೇಕೋ ಕೇಳಿಕೋ. ಸಿಕ್ಕಿದಿ ನನ್ನ ಕೈಯೊಳಗೆ. ನಿನ್ನ ಟಕ್ಕಿನ ನುಡಿಗಳು ಬೇಡ ಇಲ್ಲಿ. ನಿನ್ನ ಮಾತಲ್ಲಿ ನನ್ನ ಕೈಯಲ್ಲಿಗೆ ಸಿಕ್ಕಿ ಬಿದ್ದಿ ಅಂತ ಹೇಳಿದ್ದು. ಹೇಗೆ? ಖಂಡಿತವಾಗಿ ನಾನು ಕೇಳುವುದನ್ನು ಕೊಡುತ್ತೀಯಲ್ವಾ? ಕೊಡ್ತೇನೆ, ನನ್ನದಲ್ಲ ಅವರದು. ಹಾಗಾದ್ರೆ ಸರಿಯಾಗಿ ಕೇಳಿಕೋ. ಏನು ಅಂತ? ಸೂರ್ಯ ಚಂದ್ರರು ಇರುವ ತನಕ, ನಿನ್ನ ಪ್ರಾಣ ಇರುವ ತನಕ ನನ್ನ ದಾಸನಾಗಿರಬೇಕು ನೀನು. ಏನಗೈದೆಯೋ ಹರಿಯೇ ಮಾನವಳಿಗೆ ದಾಸನೆನಿಸಿ ಇರುವೆನೇ ಬಾಳ ತೋರೆವೆನ್ನೇ, ಇರುವೆನೇ ಬಾಳ ತೋರೆವೆನ್ನೇ. ಹರಿಯು ಬೇಳ್ದ ಮಾತಿಗಾಗಿ ಪರಮ ದೇವಿಗಾಗಿ ನಿಂದು, ಹರಿಯು ಬೇಳ್ದ ಮಾತಿಗಾಗಿ ಪರಮ ದೇವಿಗಾಗಿ ನಿಂದು ಹೋಗಿದ್ದೆ ಮಾನಗೋಗಿದ್ದೆ. ದಾಸ್ಯವೇ ಅಪಹಾಸ್ಯವೇ ಏನ ಮಾಡಲಯ್ಯೋ ವಿಧಿಯೇ. ಯಾಕಮ್ಮ ಇಂಥ ಘೋರ ಶಿಕ್ಷೆಯನ್ನು ನನಗೆ ವಿಧಿಸಿದೆ? ಏನು ಪಾಪ ಮಾಡಿದೆ? ಏನು ತಪ್ಪನ್ನು ನಾನು ಮಾಡಿದ್ದೇನಮ್ಮ? ಛೇ, ಯಾರೋ ಒಬ್ಳು ತಿರುಗುತ್ತಾ ಇದ್ರೆ ಅವಳಿಗೆ ದಾಸನಾಗಿ ನಾನು ಬದುಕಬೇಕೆ? ಮತ್ತೆ ಅಂತಹ ಈ ಪ್ರಾಣ ನನಗೆ ಅಗತ್ಯವೇ? ಸಮರ್ಥನಾಗಿ ಬಂದಂತಹ ನಾನು ಅಸಮರ್ಥನಾಗಿರುವುದಕ್ಕೆ ಸಾಧ್ಯವೇ? ಪ್ರಾಣ ಹೋದ್ರೂ ಸಮರ್ಥನಾಗಿಯೇ ಜೀವ ಹೋಗಬೇಕು. ಒಂದೇ ಒಂದು ಗುರಿ, ಕಳುಹಿಸಿದವರು ಶ್ರೀಹರಿ. ಅವರನ್ನು ಜ್ಞಾನಿಸುತ್ತಾ ಮುಂದೆ ಹೋಗ್ತೇನೆ, ನಿಲ್ಲುವುದಿಲ್ಲ, ನಿಲ್ಲುವುದಿಲ್ಲ. ಇನಿತು ಮರುಗುವ ಧರ್ಮಪಾಲನ ಮುಂದೆ ಪರಮೇಶ್ವರಿಯು ಕಾಣಿಸಿ ಅಂತ್ಯವಿಲ್ಲದ ಪ್ರೇಮದಿಂ ತೆಗೆದೆತ್ತಿ ಮೈದಡ್ಡವಿ ಸಂತಸವ ತಾಳಿದೆನು ಮಗನೇ. ಸಂತೋಷವಾಯಿತು ಕಂದ. ಇಂತು ದುಃಖಿಸಲ್ಯಾಕೆ ನಿನ್ನ ಪರಿಕಿಸಲು ಸುಗ ನಾನಿಂತು ಗೈದೆನು. ಅಳಲದಿರು ಕಂದ ನೀ ಎಂದೆನು ತ ಸಂತಸವ ತಾಳಿದೆನು ಮಗನೇ, ಮಗನೇ. ಕಣ್ಣೀರನ್ನೇ ಸುರಿಸುತ್ತಾ ಅಮ್ಮ ಅಮ್ಮ ಎನ್ನುವುದಾಗಿ ಗೋಳಿಡ್ತೀಯ ಮಗ, ಇಡ್ತಾ ಇದ್ದೀಯ ಮಗನೇ. ಮತ್ತೇನು ಮಾಡಬೇಕು ತಾಯಿ? ಮಗನೇ, ಯಾಕೆ ದುಃಖ? ನಿನ್ನ ಮನಕಾದಂತ ಬೇಗುದಿ ಏನು? ಹೇಳು ಮಗನೇ, ಹೇಳು. ಖಂಡಿತ ಇದೆ ಅಮ್ಮ, ಆಗಬಾರದು, ನಡೆದು ಹೋಯಿತು. ಯಾರೋ ಒಬ್ಬಳು ತಿರುಗುತ್ತಾ ಇದ್ರೆ ನಿನ್ನ ಸೇವಕರಾದಂತ ನಾನು ಅವಳನ್ನು ತಡೆದು ವಿಚಾರಿಸಿದ್ದು ತಪ್ಪೋ ಅಲ್ಲ, ಅವಳು ದಾಸನಾಗಿ ಬದುಕಬೇಕು ಅಂತ ಹೇಳಿದ್ಲು. ಇದು ತಪ್ಪೋ ಅದು ತಪ್ಪೋ? ಅದು ಆದ ಮೇಲೆ ನಾನು ಬದುಕುವುದಕ್ಕೆ ಮತ್ತೆ ಎಲ್ಲಿ ಅರ್ಹತೆಯನ್ನು ಪಡೆದುಕೊಂಡು ಬಂದಿದ್ದೇನೆ ತಾಯಿ. ಆಮೇಲೆ ನನಗೆ ಪ್ರಾಣ ಬೇಕೋ ಹೇಳಿ, ಅದಕ್ಕಾಗಿ ಮರಗುತ್ತಾ ಇದ್ದೇನೆ. ಮಗನೇ, ತಾಯಿ ನೊಂದೆಯ ಕಂದ. ಹೌದಮ್ಮ, ನೊಂದರು ಕಟು ಸತ್ಯ. ಆಕೆಗೆ ನೀನು ದಾಸನಾಗಿ ಬದುಕಲೇಬೇಕು ಮಗನೇ, ಬದುಕಲೇಬೇಕು. ನಿನ್ನ ಪಾದದ ಧೂಳಾಗಿ ಬದುಕುವ ಆಸೆ ನನಗೆ. ಮತ್ತೊಬ್ಬಳ ದಾಸತ್ವವನ್ನು ಬಯಸುವವ ನಾನಲ್ಲ. ಆ ಸೇವತ್ತು ನನಗೆ ಖಂಡಿತ ಅಗತ್ಯ ಇಲ್ಲ ತಾಯಿ. ನಿನ್ನ ಮಗನಾದಂತಹ ನಾನು ತಿರುಗುತ್ತಾ ಇರುವ ಯಾವುದೋ ಒಬ್ಬಳು ಹುಡುಗಿಗೆ ದಾಸನಾಗಬೇಕೆ ಮತ್ತೆ? ಮಗನೇ,
ಯಾವಳೋ ಒಬ್ಬ ಹುಡುಗಿಗಲ್ಲ. ಮತ್ತೆ ನನ್ನ ದಾಸನಾಗುವುದಿದ್ರೆ ಒಪ್ಪಿಕೊಳ್ತೀಯಲ್ವೇ? ಹೇಗೆ? ಹಾಗಿದ್ರೆ ಮತ್ತ್ಯಾಕೆ ಈ ದುಗುಡ ದುಮ್ಮಾನ? ದಾಸನಾಗಿರುವುದು ಆಗುವುದಿಲ್ವೇ? ಅವಳಿಗೂ ನಿನಗೂ ಏನು ಸಂಬಂಧ ತಾಯಿ? ಮಗನೇ, ಸುಜ್ಞಾನ ಮೂರ್ತಿ ನೀನು, ಅಜ್ಞಾನಿಯೇನೂ ಅಲ್ಲ. ಅಂದು ಇಳೆಗೆ ಶ್ರೀಹರಿಯಿಂದ ಕಳುಹಿಸಿಕೊಡುವಾಗಲೇ ನಮ್ಮೊಟ್ಟಿಗೆ ಬಂದವನಲ್ವೇ ನೀನು? ಹೌದಮ್ಮ. ಆದುದರಿಂದ ಮಗನೇ, ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಇದು ವಿಲಾಸಿನಿ ರೂಪದಲ್ಲಿ ತುಂಬು ವಾಹಿನಿಯಾದಂತಹ ಆ ಶಾಂಭವಿಯ ತಟದಲ್ಲಿ ನಿನಗೆ ಕಾಣಿಸಿಕೊಂಡವಳು ನಾನೇ ಮಗನೇ, ನಾನೇ. ಸತ್ಯವೇ? ನಿಜ ಕಂದ. ಯಾಕಮ್ಮ ಹಾಗೆ ಮಾಡಿದೆ ನೀನು? ಯಾಕಮ್ಮ ಹಾಗೆ ಮಾಡಿದೆ ನೀನು? ಮಗನೇ, ಏನು ತಪ್ಪು ಮಾಡಿದ್ದೆ ನಾನು? ನನ್ನ ಮಡಿಲ ತೊಟ್ಟಿಲಿನ ಹಾಗೆ ಸಲಹಿಕೊಂಡು ಬರ್ತಾ ಇದ್ದೇನೆ ಮುಲ್ಕಿ 9 ಮಾಗಣೆಯನ್ನ. ಆದರೆ ಒಳಗಿನ ಅಧಿಕಾರವನ್ನು ನಾನು ನೋಡಿಕೊಳ್ಳುವಾಗ ಹೊರಗಿನ ಉಸ್ತುವಾರಿಯನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ಬೇಕಿತ್ತು ಮಗನೇ. ಹೌದು. ಹಾಗಾಗಿ ಯಾರು ಎಂದು ಯೋಚಿಸಿದಾಗ ಶ್ರೀಹರಿಗೆ ಇದ್ದ ಸುಜ್ಞಾನದಂತೆ ನೀನೇ ಎನ್ನುವುದಾಗಿ ಅರ್ಥವಿಸಿಕೊಂಡೆ. ಆದುದರಿಂದ ಮಗನೇ, ನಿನ್ನನ್ನು ಪರೀಕ್ಷಿಸಬೇಕಿತ್ತು. ಯಾಕೆ ಗೊತ್ತೇ? ಶಿರದ ತಲೆಯ ಮೇಲೆ ಭಾರವನ್ನು ಹೊರಿಸುವಾಗ ಹೊರುವ ಗಂಟಲು ಎಷ್ಟು ಸದೃಢ ಭರಿತವಾಗಿದೆ ಎನ್ನುವುದನ್ನು ಪರೀಕ್ಷಿಸಬೇಡವೇ? ಅದಕ್ಕೆ ನೀನು ಸಮರ್ಥನೋ ಎನ್ನುವ ಹಾಗೆ ನಿನ್ನನ್ನ ಪರೀಕ್ಷಿಸಿದೆ. ಇಷ್ಟರವರೆಗೆ ಗೌಪ್ಯವಾಗಿದ್ದಂತಹ ನಿನ್ನನ್ನ ಲೋಕಮುಖಕ್ಕೆ ಪ್ರಕಟಿಸಿದೆ ಮಗನೇ. ಅಜ್ಞಾನ ಎನ್ನುವಂತಹ ಅಂಧಾಕಾರದಲ್ಲಿ ಮುಳುಗಿದಂತಹ ನನ್ನನ್ನು ಸುಜ್ಞಾನ ಎನ್ನುವಂತಹ ಬೆಳಕಿನೆಡೆಗೆ ತಂದೊಡ್ಡಿದವಳು ನೀನೆ ತಾಯಿ. ಮತ್ತೇನು ಆಸೆ ಇಲ್ಲ ತಾಯಿ. ಇಲ್ಲೇ ನನಗೆ ಬದುಕಬೇಕೆನ್ನುವಂತ ಆಸೆ, ಅದು ಮಾತ್ರ ನನಗೆ ವರಪ್ರಸಾದ ತಾಯಿ. ಮುಂದೇನು ಮಾಡ್ಬೇಕಮ್ಮ ನಾನು? ಇದು ಮಾತಿಗೆ ಮಗ ಸೋತರೆ ಸೋತ ಹಾಗಲ್ಲ, ಖಂಡಿತ ಅಲ್ಲ. ಮಾತೆಯ ಮಮತೆಯ ಆ ಅಮೃತವನ್ನ ಪಾನ ಮಾಡಿದ ಹಾಗೆ ಕಂದ. ಇಷ್ಟರವರೆಗೆ ಧರ್ಮಪಾಲನಾದಂತಹ ನೀನು ಇನ್ನು ಮುಂದಕ್ಕೆ ಮೂಲ್ಕಿ 9 ಮಾಗನೆಯನ್ನು ಪಾಲಿಸಿಕೊಂಡು ಬರುವಂತಹ ಮೂಲ್ಕಿ 9 ಮಾಗನೆಯ ಕ್ಷೇತ್ರ ರಕ್ಷಕನಾದಂತಹ ಕ್ಷೇತ್ರ ಪಾಲಕನಾಗಿರು ಮಗನೇ. ಕ್ಷೇತ್ರ ಪಾಲಕನಾಗಿ